ರಾಯಚೂರಿನಲ್ಲಿ ಬ್ಯಾರೇಜ್ಗೆ ಪತ್ನಿಯೇ ಪತಿಯನ್ನ ತಳ್ಳಿದಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ್ತೊಂದು ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಅದೇನು ಅಂದ್ರೆ, ಎಲ್ಲಿ ಪತಿ ತಾತಪ್ಪ ಬ್ಯಾರೇಜ್ನಲ್ಲಿ ಬಿದ್ದಿದ್ನೋ ಆ ಜಾಗದಲ್ಲಿ ಬಿದ್ದವನು ಬದುಕಿ ಬಂದಿದ್ದೇ ರೋಚಕ. ಯಾಕಂದ್ರೆ ಗುರ್ಜಾಪುರ ಬ್ಯಾರೇಜ್ ಏನಿದೆ, ಆ ಬ್ಯಾರೇಜ್ನಲ್ಲಿ ಮೊಸಳೆಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಶಕ್ತಿನಗರದ ತಾತಪ್ಪ ಆ ಗುರ್ಜಾಪುರ ಬ್ಯಾರೇಜ್ಗೆ ಬಿದ್ದಿದ್ದ. ಪತ್ನಿ ನನ್ನನ್ನ ತಳ್ಳಿದ್ಲು ಅನ್ನೋದು ತಾತಪ್ಪ ಮಾಡ್ತಾ ಇರುವಂತಹ ಆರೋಪ. ಕಾಲ್ಜಾರಿ ಬಿದ್ಬಿಟ್ಟ ಅನ್ನೋದು ಪತ್ನಿ ಹೇಳ್ತಾ ಇರುವಂತಹ ಮಾತು. ಬಟ್ ಆ ಜಾಗ ಇದೆಯಲ್ಲ, ಆತ ಬಿದ್ದಂತಹ ಜಾಗ ಇದೆಯಲ್ಲ, ಆ ಜಾಗದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆ ಜಾಗದಲ್ಲಿ ಪ್ರತಿನಿತ್ಯ ಹೊಂಚು ಹಾಕಿ ಕಾಯ್ತಾ ಇರುತ್ತವೆ ಮೊಸಳೆಗಳು. ಇವತ್ತು ಕೂಡ ಬ್ಯಾರೇಜ್ನಲ್ಲಿ ಮೊಸಳೆಗಳು ಕಾಣಿಸಿಕೊಂಡಿವೆ. ತಾತಪ್ಪ ಬಚಾವಾಗಿ ಒಂದು ನಡುಗಡ್ಡೆಯ ಮೇಲೆ ನಿಂತಿದ್ನಲ್ಲ, ಅದೇ ಜಾಗದಲ್ಲಿ ಮೊಸಳೆ ಇವತ್ತು ಮಲಗಿರೋದು ಕಾಣಿಸಿದೆ. ಅಂದ್ರೆ ಆ ಜಾಗ ನಿಜಕ್ಕೂ ಅಪಾಯಕಾರಿಯಾಗಿತ್ತು. ಅಂಥ ಜಾಗದಲ್ಲಿ ಬಿದ್ದಂಥ ನಂತರದಲ್ಲಿ ಮೊಸಳೆಗಳು ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇತ್ತು. ಆದ್ರೆ ತಾತಪ್ಪನ ಅದೃಷ್ಟ ಚೆನ್ನಾಗಿತ್ತು, ಆತ ಬಚಾವಾಗಿದ್ದಾನೆ. ರಾಜ್ಯಾದ್ಯಂತ ಸಂಚಲನ ಕ್ರಿಯೇಟ್ ಮಾಡಿದ್ದಂತಹ ಪ್ರಕರಣ ಇದು. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಪ್ರಕರಣ. ಪತಿ ಹೇಳಿದ್ದು ಸತ್ಯ ಅಂತ ಜನ ನಂಬಿದ್ರು. ಪತ್ನಿ ಮಾತನಾಡಿದ ಮೇಲೆ ಆಕೆ ಹೇಳಿದ ಸತ್ಯ ಇರಬಹುದು ಅನ್ನುವಂಥ ಗುಮಾನಿ ಎದ್ದಿತ್ತು. ಇಬ್ಬರಲ್ಲಿ ಸತ್ಯ ಹೇಳ್ತಿರೋರು ಯಾರು ಅನ್ನೋದು ಇದುವರೆಗೂ ಜಿಜ್ಞಾಸೆಯೇ. ಆ ಸತ್ಯ ಇದುವರೆಗೂ ಹೊರಗಡೆ ಬಂದಿಲ್ಲ. ಬಟ್ ಆ ಜಾಗ ಏನಿದೆ, ತಾತಪ್ಪ ಬಿದ್ದಿದ್ದಂತಹ ಜಾಗ, ಆ ಬ್ಯಾರೇಜ್, ಅದು ಮೊಸಳೆಗಳ ಆವಾಸ ಸ್ಥಾನ. ಅಲ್ಲಿ ಬಿದ್ದು ಆತ ಬದುಕಿ ಬಂದಿದ್ದಾನಲ್ಲ, ಯಾವುದೇ ದಾಳಿಯಾಗದೆ, ಯಾವುದೇ ಪ್ರಾಣಹಾನಿಯಾಗದೆ, ಅದು ಆತನ ಅದೃಷ್ಟ ಅಂತ ಹೇಳಿ ಜನ ಮಾತನಾಡ್ಕೊಳ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಜಾಗ ಏನಿದೆ, ಮೊಸಳೆ ಇರುವಂತಹ ಜಾಗ, ಇದೇ ಜಾಗದಲ್ಲಿ ಮೊನ್ನೆ ತಾತಪ್ಪ ನಿಂತ್ಕೊಂಡು ನನ್ನನ್ನ ಕಾಪಾಡಿ, ನನ್ನ ಹೆಂಡತಿ ನನ್ನನ್ನ ಕೆಳಗೆ ತಳ್ಳಿದ್ಲು, ದಯವಿಟ್ಟು ನನ್ನನ್ನ ಬಚಾವ್ ಮಾಡಿ ಅಂತ ಹೇಳಿ ಅಂಗಲಾಚಿದ್ದು ಇದೇ ಜಾಗದಿಂದ. ಅಂದ್ರೆ ಈ ಬ್ಯಾರೇಜ್ ಏನಿದೆ, ಗುರ್ಜಾಪುರ ಬ್ಯಾರೇಜ್, ಈ ಬ್ಯಾರೇಜ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮೊಸಳೆಗಳಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಮೊನ್ನೆ ತಾತಪ್ಪ ಬ್ಯಾರೇಜ್ಗೆ ಬಿದ್ದಂತಹ ಸಂದರ್ಭದಲ್ಲಿ ಆತನ ಅದೃಷ್ಟ ಚೆನ್ನಾಗಿತ್ತು. ಮೊಸಳೆಗಳು ಆತನ ಮೇಲೆ ದಾಳಿಯನ್ನ ಮಾಡಿಲ್ಲ. ಇಲ್ಲ ಅಂತಂದ್ರೆ ಮತ್ತೊಂದು ಅನಾಹುತ, ದುರಂತ ಸಂಭವಿಸ್ತಾ ಇತ್ತೋ ಏನೋ. ನ್ಯೂಸ್ ಫಸ್ಟ್ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂತಹ ಟೈಮ್ನಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮೆರಾಗೆ ಕಾಣಿಸಿರುವಂತಹ ದೃಶ್ಯ ಇದು. ಗುರ್ಜಾಪುರ ಬ್ಯಾರೇಜ್ ಬಳಿಯಿಂದಾನೇ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಕಾಂತ್, ಸತ್ಯ ಏನು ಅನ್ನೋದು ಇವತ್ತಿಗೂ ಪ್ರಶ್ನೆನೇ. ಅದು ಏನೇ ಇರಲಿ, ಬಟ್ ಆ ಜಾಗ, ತಾತಪ್ಪ ಬಿದ್ದಂಥ ಜಾಗ, ಆ ಜಾಗ ಮೊಸಳೆಗಳ ಆವಾಸ ಸ್ಥಾನ ಅನ್ನೋದೇ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಶಾಕಿಂಗ್ ಮಾಹಿತಿ. ಸ್ಥಳದಲ್ಲಿ ತಾವಿದ್ದೀರಿ, ಹೆಚ್ಚಿನ ಡೀಟೇಲ್ಸ್ ನ ನೀಡ್ತಾ ಹೋಗೋದಾದ್ರೆ ಶ್ರೀಕಾಂತ್. ವಿದ್ಯಾಶ್ರೀ ಪತ್ನಿಯ ಪತಿಯನ್ನ ಏನು ಕೃಷ್ಣ ನದಿಗೆ ನೂಕಿ ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿದ್ಲು ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಈ ಒಂದು ಪ್ರಕರಣ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದೇ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ಏನು ಈಗ ಪತಿಯನ್ನು ಆರೋಪ ಮಾಡ್ತಾ ಇದ್ದಾನಲ್ಲ, ಪತ್ನಿಯೇ ನನ್ನ ತಳ್ಳಿದ್ಲು ಅನ್ನೋಂಥದ್ದು ಇದೇ ಒಂದು ಸ್ಪಾಟ್ ಅಲ್ಲಿ ಅವನು ನಿಂತಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಏನು ಪೂರ್ವಕ್ಕೆ ಮುಖ ಮಾಡಿ, ಅಂದ್ರೆ ಕ್ಯಾಮ್ರಾಕ್ಕೆ ಬೆನ್ನನ್ನ ತೋರಿಸಿ ಪೂರ್ವಕ್ಕೆ ಮುಖ ಮಾಡಿ ಒಂದು ಫೋಟೋಗೆ ಪೋಸ್ ಕೊಡ್ತಾ ಇರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಅವನನ್ನ ತಳ್ಳಿದಾಳೆ ನನ್ನ ಹೆಂಡತಿ ಅನ್ನುವಂತ ಒಂದು ಆರೋಪ ಒಂದು. ಇದೇ ಸ್ಪಾಟ್ ಅಲ್ಲಿ ನಾನೀಗ ಸ್ಟ್ರೈಟ್ ತೋರಿಸ್ತಾ ಹೋಗ್ತೀನಿ. ಬಿದ್ದ ತಕ್ಷಣನೇ ಅವನು ಆ ಒಂದು ಬಂಡೆ ಮೇಲೆ ಈಸ್ತಾ ಹೋಗಿ, ಹಿಮ್ಮುಖವಾಗಿ ಈಸ್ತಾ ಹೋಗ್ತಾನೆ. ಈಸ್ತಾ ಹೋಗಿ ಆ ಒಂದು ಬಂಡೆ ಮೇಲೆ ನಿಲ್ತಾನೆ. ನಿಂತು ಹಿಡೀರಿ ಬ್ರೋ, ಕಾಪಾಡಿ ಬ್ರೋ, ನನ್ನನ್ನು ಅವಳೆ ತಳ್ಳಿದ್ದು ಬ್ರೋ ಅನ್ನೋಂತ ಒಂದು ಏನು ಜೋರಾದ ಒಂದು ವಾಯ್ಸ್ ಕೇಳಿಸ್ತದೆ. ಆವಾಗ ಅಕ್ಕಪಕ್ಕದಲ್ಲಿರುವಂತಹ ಸ್ಥಳೀಯರು ಅವನನ್ನ ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅವನು ನಿಂತಿರುವಂತಹ ಒಂದು ಸ್ಥಳದಲ್ಲೇನೆ ಬೃಹದಾಕಾರದ ಮೊಸಳೆ ಮಲಗಿರುವಂತಹ ಒಂದು ವಿಜುವಲ್ಸ್ ಅನ್ನ ನಾವಿವಾಗ ತೋರಿಸ್ತಾ ಇದ್ದೀವಿ. ಅವನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತ ಊಹೆ ಮಾಡ್ಕೊಳ್ಬಹುದು ವಿದ್ಯಾಶ್ರೀ ನಾವು. ಯಾಕೆ ಅಂತಂದ್ರೆ 1 ಲಕ್ಷ ಕ್ಯೂಸೆಕ್ ನೀರು ಆವಾಗ ಹರಿತಾ ಇತ್ತು. ಮತ್ತೆ ಇದು ಮೊಸಳೆಗಳ ಹಾಟ್ ಸ್ಪಾಟ್. ನಾವು ಸಾಕಷ್ಟು ಬಾರಿ ಈ ಒಂದು ಸ್ಪಾಟ್ಗೆ ಬಂದು ಮೊಸಳೆಗಳ ಹಾವಳಿಯ ಬಗ್ಗೆ, ಜಾನುವಾರುಗಳ ಮೇಲೆ ಮೊಸಳೆ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿ ನಾವು ವರದಿಗಳನ್ನ ಮಾಡ್ತಾ ಇರ್ತೀವಿ. ಇದೇ ಒಂದು ಸ್ಪಾಟ್ ಅಲ್ಲಿನೇ ಇವನು ಬಿದ್ದು ಬಚಾವಾಗಿ ಬಂದಿರೋದು ನಿಜಕ್ಕೂ ಅದೃಷ್ಟ ಅನ್ನುವಂತಹ ಒಂದು ವಿಚಾರ. ಈ ಒಂದು ಗುರ್ಜಾಪುರ ಬ್ಯಾರೇಜ್ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಅವರೆಲ್ಲ ಹೇಳೋದು ಇದೇ ಅಚ್ಚರಿಯ ಸಂಗತಿ. ಅವನು ಬದುಕು ಬಂದಿದ್ದೇ ಒಂದು ಪವಾಡ ಅನ್ನುವಂತಹ ಒಂದು ವಿಷಯವನ್ನ ಇಲ್ಲಿನ ಜನರು ಹೇಳ್ತಾರೆ. ಅವನ ನಿಂತಹ ಒಂದು ಸ್ಥಳದಲ್ಲಿನೇ ಬೃಹದಾಕಾರದ ಮೊಸಳೆ
ಮೊಸಳೆ ಸ್ವಲ್ಪ ಬಿಸಿಲು ಇವಾಗ ಕಾವೇರ್ತಾ ಇದೆ, ಬಿಸಿಲು ರಾತ್ರಿ ಎಲ್ಲ ನೀರಲ್ಲಿ ಇರ್ತವೆ, ಸ್ವಲ್ಪ ಬಿಸಿಲಿಗೆ ಅವು ಬಂದು ಮಲಗೋದು ಅವುಗಳ ಅಭ್ಯಾಸ. ಬಿಸಿಲು ಬಂತು ಅಂದ್ರೆ ಬಂಡೆಗಳ ಮೇಲೆ ಅವು ಬಂದು ಮಲಗ್ತವೆ. ಇದೇ ಒಂದು ಸಂದರ್ಭದಲ್ಲಿ ತಾತಪ್ಪ ಏನಾದ್ರೂ ಸಿಲುಕಿದ್ರೆ ಅವನ ಪರಿಸ್ಥಿತಿ ಏನಾಗಬಹುದು ಇತ್ತು ಅನ್ನುವಂತಹ ಒಂದು ಸಂದರ್ಭನೂ ನಾವು ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಸದಾಕಾಲ ಮೊಸಳೆಗಳು ಇಲ್ಲಿ ಕಾಯ್ತಾ ಕೂತಿರ್ತವೆ, ಜಾನುವಾರುಗಳ ಮೇಲೆ ನಿರಂತರವಾಗಿ ಅಟ್ಯಾಕ್ಗಳು ಮಾಡ್ತಾ ಇರ್ತವೆ. ಇಲ್ಲಿ ಕ್ರೊಕೊಡೈಲ್ ಪಾರ್ಕ್, ಮೊಸಳೆಗಳ ಒಂದು ಪಾರ್ಕ್, ಕ್ರೊಕೊಡೈಲ್ ಪಾರ್ಕ್ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಸಹ ಅರಣ್ಯ ಇಲಾಖೆ ಅವರು ಮುಂದಿದೆ. ಇಷ್ಟು ದೊಡ್ಡ ಮೊತ್ತದಲ್ಲಿ ಇಲ್ಲಿ ಮೊಸಳೆಗಳು ಇರೋದ್ರಿಂದ ಸಾಕಷ್ಟು ಆತಂಕದ ವಿಚಾರ. ಇಲ್ಲಿ ಮೊಸಳೆ ನಾವು ನೋಡ್ತಾ ಇರ್ಬೋದು. ಆಗಿನಿಂದನು ನಾವು ಬಂದು ಸರಿಸುಮಾರು ಒಂದು 40 ನಿಮಿಷ ಆಯ್ತು. ಆವಾಗಿನಿಂದನು ಅವಾಗ ಆಕ್ಚುಲಿ ಸ್ವಲ್ಪ ಮೇಲೆ ಮಲಗಿತ್ತು. ನಮ್ಮ ಧ್ವನಿಯನ್ನ ಕೇಳಿದ ತಕ್ಷಣ ಸ್ವಲ್ಪ ಡೌನ್ ಬಂದು ಇವಾಗ ನೀರಿನ ಅಂಚಿನಲ್ಲಿ ನಿಂತಿರುವಂಥದ್ದು. ಸದಾಕಾಲ ಇಲ್ಲಿ ಮೊಸಳೆಗಳು ಇರೋದ್ರಿಂದ ಅವನು ತಾತಪ್ಪ ಬಿದ್ದು ಹಿಮ್ಮುಖವಾಗಿ ಅಲ್ಲಿ ಈಜಿ ಅದೇ ಬಂಡೆ ಮೇಲೆ ನಿಂತು ಜನರನ್ನ ಕರೀತಾನೆ. ಜನರೆಲ್ಲರೂ ಅವನನ್ನ ರೆಸ್ಕ್ಯೂ ಮಾಡ್ತಾರೆ, ಉದ್ದವಾದ ಹಗ್ಗವನ್ನ ಎಸಿತಾರೆ, ಟೊಂಕಕ್ಕೆ ಕಟ್ಕೊಂಡು ಬಂದು ವಾಪಸ್ ಬಂದು ಅವನ ಮೇಲೆ ನಿಂತು ಗಂಡ ಹೆಣ್ತಾರೆ. ನಾವು ನೋಡ್ತಾ ಇರ್ಬೋದು, ಮೊಸಳೆ ಮೂವ್ ಆಯ್ತು, ನೀರಿನಲ್ಲಿ ಹೋಗ್ತಾ ಇದೆ. ನೀರಿನಲ್ಲಿ ನಮ್ಮ ಧ್ವನಿಯನ್ನ ಕೇಳಿದ ತಕ್ಷಣನೇ ಅದು ಮೂವ್ ಆಗ್ತಾ ಇದೆ, ಹೋಗ್ತಾ ಇದೆ. ಸೊ ಇಷ್ಟೊಂದು ದೊಡ್ಡ ಮೊತ್ತದ ದಾಳಿಯ ಒಂದು ಹಾವಳಿ ಇದ್ರೂ ಸಹ, ಮೊಸಳೆಗಳ ಹಾವಳಿ ಇದ್ರೂ ಸಹ ಇಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಅನಾಹುತಕ್ಕೆ ದಾರಿ ಆಗ್ತಾ ಇತ್ತು. ಆದ್ರೆ ತಾತಪ್ಪನ ಅದೃಷ್ಟ ಚೆನ್ನಾಗಿತ್ತು. ನಮ್ಮಲ್ಲಿ ಇಲ್ಲಿ ಕೆಲವೊಬ್ರು ಸ್ಥಳೀಯರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಯಜಮಾನ್ರೆ, ನಿಮ್ದು ಯಾವ ಊರು? ಅದಾದ್ಮೇಲೆ ಇಲ್ಲಿ ಮೊಸಳೆಗಳೇನು ನಿರಂತರ ಕಂಟಿನ್ಯೂಸ್ ಆಗಿರ್ತವೆ? ಅಲ್ರಿ, ಇರ್ತಾವ್ರಿ. ಮೊಸಳೆ ಕಂಟಿನ್ಯೂ ಆಗಿರ್ತಾವ್ರಿ ಇಲ್ಲಿ. ಮೊಸಳೆ ಯಾವಾಗ್ಲಾದ್ರೂ ಇರ್ತಾವ್ರಿ. ಇಲ್ಲಿ ಜನರ ಮೇಲೆ ಏನಾರ ದಾಳಿ ಮಾಡ್ತಾವ, ಅಟ್ಯಾಕ್ ಮಾಡ್ತಾವ ಮೊಸಳೆ? ಮಾಡ್ತಾವ್ರಿ. ಇಲ್ಲಿ ಮತ್ತೆ ಇದ್ದಲ್ಲಿ ಮಾಡ್ತಾವ್ರಿ ಅವು. ಇಲ್ಲಿ ಮಾಡ್ತಾವ್ರಿ. ಇಲ್ಲಿ ಯಾಕಂತ ನೀರು ಭಾಳ ಅದ್ರಿ, ನೀರು ಇದ್ದದಕ್ಕಾಗಿ ಅವು ಮೊಸಳೆ ಇಲ್ಲೇ ಇರ್ತಾವ. ಯಾರು ಮತ್ತೆ ಜನರದ್ದು ಭಾಳ ತಿಪ್ಪಳ ಯಾವಾಗ ಮತ್ತೆ ಜನರಿಗೆ ಇದು ಮಾಡವೇ ಅವು ಜನರಿ. ಈ ಶಕ್ತಿನಗರದ ಬುಡುಗ ಇಲ್ಲಿ ಬಿದ್ದಿದ್ದ ಸುದ್ದಿ ಎಲ್ಲ ಬಹಳಷ್ಟು ಇದಾಗದಲ್ಲ? ಆಗ್ಯದ್ರಿ. ಫೋನ್ಯಾಗನ ಬಿಟ್ರಿ ಅವ್ರು, ಟಿವಿಯಾಗನ ಬಿಟ್ರಂತಲ್ಲ, ಟಿವಿಯಾಗನ ಬಿಟ್ರಿ. ನಾವು ಅಷ್ಟಂತ ನೋಡಿದ್ರು. ಜಾಸ್ತಿ ರೀ ಅತಿ ಹೆಚ್ಚು ಯಾರು ಬರಕ್ಕೂ ಅನ್ಸ್ಕೊಂತಾರೆ. ಮೀನುಗಾರರವರು ಕರ್ಸಿ ಜಾಲರನ್ನ ಕರ್ಸಿ ಕೆಲಸ ಮಾಡೋದು. ಇವರು ಒಳ್ಳೆ ದಂಡಿ ಫುಟ್ಬಾಲ್ ಅವು ಏನಾದ್ರು ಬಿಡ್ಬೇಕಾದ್ರೆ ಅಂಥವ್ನ ಕರ್ಸಿ ಕೆಲಸ ಮಾಡೋದು. ಅಂಥದ್ರಲ್ಲಿ ಸುದ್ದಿ ಕೇಳಿ ನಮಗೆ ವಿಷಯ ಜಲ್ನಂದಿತ್ತು. 2 ದಿನ ನಾವೇ ಈ ಕಡೆ ಓಡಾಡಕ್ಕೆ ಎಂಜ್ಬಿಟ್ಟಿದ್ವಿ, ಏನಪ್ಪ ಹಿಂಗಾಗಿಬಿಟ್ಟಿದೆ ಅಂತೇಳಿ. ಮತ್ತೆ ಈಗ ಎಲ್ಲರೂ ಓಡಾಡಿ ನೋಡಿ ಬರ್ತಾ ಇದ್ವಿ. ಹಂಗೇನಿಲ್ಲ ಅನಿಸ್ತಾ. ಯಾಕೆ ಹೆದರಿಕೆ ಬರ್ತಾ ಇತ್ತು ಹಿಂಗೆ? ಇಂಥ ಸುದ್ದಿ ಕೇಳಿ ಏನ್ರಿ ಅವ್ನ ಪಾಪ ಜೀವನ ಹೆಂಗಿರ್ಬೋದು, ಉಳಿದಿದ್ದು ದೊಡ್ಡ ಮಾತು. ಅವ್ನ ತಾಯಿ ಹೊಟ್ಟೆ ತಣ್ಣಗಾದ ಅಂತ ಅಂದ್ಬಿಟ್ರು ಕೆಲವರೆಲ್ಲರೂ. ಅವ್ನು ಉಳಿದಿದೆ ಇಂಥ ನೀರಲ್ಲಿ ಮನುಷ್ಯ ಬರ್ತಾನಂಬ ಗ್ಯಾರಂಟಿ ಇಲ್ಲ. ಅಂತದ್ರಲ್ಲಿ ಮೊಸಳೆ ಕೈಯಾಗನು ಉಳಿದು ಬಂದನಲ್ಲ, ಅವ್ನ ಜೀವನ ಭಾರಿ ದೊಡ್ಡದಂತ ಅನ್ಕೊಂಡಿದ್ವಿ ನಾವು. ಮೊಸಳೆ ಜಾಸ್ತಿ ಇರ್ತಾವಲ್ಲ ಇಲ್ಲೆಲ್ಲ? ಅತಿ ಹೆಚ್ಚು ರೀ ಮೊಸಳೆ ಹೆಚ್ಚು. ಈ ಬ್ರಿಡ್ಜ್ ಮಾತ್ರ ಫುಲ್. ಇನ್ನ ಬೇಸಿಗೆ ನೀರು ಸ್ಟಾಪ್ ಹಾಕಿದ್ರೆ ಪೂರಾ ಹರಿದಾಡುತ್ತೆ, ಮೀನ್ ತರ ಬರುತ್ತೆ ಅದು. ಆ ತರ ಅಷ್ಟು ಮೊಸಳೆ ಇರುತ್ತೆ ಇಲ್ಲಿ. ಇಲ್ಲಿ ಬ್ರಿಡ್ಜ್ ಮೇಲೆನೆ ಮಲಗಿರ್ತಾವಂತಲ್ಲ? ಬ್ರಿಡ್ಜ್ ಮೇಲೆನೆ ಮಲಗಿರ್ತಾವ. ನಿಮ್ದು ಯಾವ ಊರಣ? ನಮ್ದು ಇಲ್ಲೇ ರೀ, ಕೊಂಗಂಡಿ ಪಕ್ಕದಾಗ. ಪಕ್ಕ ಹಳ್ಳಿ ಸಂಗೋರ್. ಇಲ್ಲೇ ಪಕ್ಕದಾಗ ಬ್ರಿಡ್ಜ್ ಮೇಲೆ ಜಾಸ್ತಿ ಓಡಾಡ್ತಾ ಇರ್ತೀವಿ. ಈಗ ಮತ್ತೆ ಆ ಹುಡುಗಿ ನೀರಾಗ ತಳ್ಳಿದ ವಿಚಾರ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು? ನಮಗ್ ನಾವು ಅಷ್ಟೇ ಇರ್ಲಿಲ್ಲ ಸರ್, ಆ ಟೈಮ್ನಲ್ಲಿ ಘಟನೆ ನಡೆದಿತ್ತು. ನಾವು ಬರಾಟಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.